चिकोडी तालुक्यातील सदलगा नगरपरिषदेवर सत्ता कालावधीच्या अंतिम 6 महिन्याच्या टप्प्यात पुन्हा काँग्रेस गटाची सत्ता स्थापन झाली। धर्मनिरपेक्ष जनता दलाच्या दोन्ही नगरसेवकांनी काँग्रेसलाच पाठिंबा देऊन 21 ऑक्टोबर 2025 रोजी अखेरच्या 7 महिन्यांच्या कालावधीसाठी झालेल्या अध्यक्ष उपाध्यक्ष निवडीच्या प्रक्रियेत अध्यक्षपदी बसवराज गुंडकल्ले तर उपाध्यक्षपदी विजयलक्ष्मी नवले यांची एकमताने निवड झाली। विधान परिषद सदस्य प्रकाश हुक्केरी यांच्या मार्गदर्शनाखाली चिकोडी सदलगा मतदारसंघाचे आमदार गणेश हुक्केरी आणि चिकोडी लोकसभा मतदारसंघाच्या खासदार प्रियांका जारकीहोळी यांनी सदलगा नगर परिषदेवर काँग्रेस गटाचं वर्चस्व प्रस्थापित करण्यासाठी आणि बहुमत सिद्ध करण्यासाठी सदलगा पालिका सभागृहात उपस्थित होते। भाजप गटाकडून अध्यक्षपदासाठी हेमंत शिंगे यांनी अर्ज दाखल केला होता, मात्र अर्ज मुदतीच्या वेळेपूर्वीच मागे घेतला आणि काँग्रेस गटाच्या विरोध संपुष्टात आला। नगर परिषदेच्या विकासासाठी ही बिनविरोध निवड महत्त्वाची आहे असं प्रतिपादन आमदार गणेश शेतकरी यांनी केलं। अध्यक्ष उपाध्यक्ष निवडीच्या घोषणा चिकोडी तहसीलदार व निवडणूक निर्णय अधिकारी चिदंबर कुलकर्णी यांनी केल्यानंतर नगरपालिकेच्या इमारतीसमोर काँग्रेस कार्यकर्त्यांकडून आनंदोत्सव साजरा करण्यात आला। यावेळी तहसीलदार चिदंबर कुलकर्णी, उपतहसीलदार पी.बी. सिलवंत, महसूल निरीक्षक एम.ए. नागराळे, मुख्याधिकारी शिवानंद भोसले, रामण्णा पुजारी, सतीश पाटील, भीमराव माळगे, रवी गोसावी, अताउल्ला मुजावर, जयश्री अनुरे, सुहास वाळके, सुगंधा वाळके, विजय देसाई, लक्ष्मी निडगुंदे, मालुताई भेंडवाडे, प्रकाश अनुरे, रणजित पाटील, उदय बदनिकाई, रियाना संधी, शकुंतला कुंभार, अरुण देसाई आदी उपस्थित होते। मंडल पोलीस निरीक्षक विश्वनाथ चौगुले, सदलगा पोलीस ठाण्याचे उपनिरीक्षक शिवानंद बिरादार यांच्या नेतृत्वाखाली चोख पोलीस बंदोबस्त ठेवण्यात आला होता। मराठी एस न्यूजसाठी बेडकेहून महावीर चिंचणे। ಮನೆ ಶಿವಾಜಿ ಸ್ಟ್ಯಾಚ್ಯೂ ಮಾಡಿದ್ವು ಹಂಗೆಲ್ಲ ಸಮಾಜದಿಂದ ನೀವು ಎಲ್ಲೆಲ್ಲಿ ಸ್ಥಳ ಅವಕಾಶ ಮಾಡಿಸ್ಕೊಡ್ತೀರಿ। ಒಂದು ಸಮುದಾಯ ಭವನ ಆಗಲಿ ಎಲ್ಲ ಒಂದು ಅಧ್ಯಕ್ಷ ಉಪಾಧ್ಯಕ್ಷರು ಕೂಡ ಇವತ್ತು ಹೆಚ್ಚಿನ ಜವಾಬ್ದಾರಿ ಐತಿ। ಸರ್ಕಾರವು ಕೂಡ ಇವತ್ತು ಉತ್ತಾರ ಈ ಸೂತು ಕೂಡ ಇವತ್ತು ಚಾಲೂ ಮಾಡಿದ್ದಾರೆ। ನಿಮ್ಮ ಊರಾಗ ಕೂಡ ಒಂದು ನಿಮ್ಮ ಮನೆಗೆ ಎಲ್ಲೆಲ್ಲಿ ನಿಮ್ಮ ಪಂಚಾಯತಿದಾಗ ಎಲ್ಲಿ ಸರ್ವೆ ನಂಬರ್ ಐತಿ ನೇರವಾಗಿ ನೀವು ಒಂದು ಅರ್ಜಿ ಕೊಟ್ಟರೆ ಅದೊಂದು ಬಿ ಖಾತಾ ಕೊಡುವಂಥದ್ದು ಒಂದು ಪ್ರಕ್ರಿಯೆ ಇವತ್ತು ಚಾಲೂ ಐತಿ। ಆ ಸಂದರ್ಭದಲ್ಲಿ ಎಲ್ಲ ಸದಸ್ಯರಿದ್ದಾರೆ, ನೀವು ನಿಮ್ಮ ವಾರ್ಡ್ದಾಗ ಮನೆಗಳಾಗಲಿ ರೋಡ್ ಆಗಲಿ ವಿಶೇಷ ಅಂದರೆ ಯಾವ ಹೆಣ್ಮಕ್ಳಿಗೆ ಯಾಕಂದ್ರೆ ಇವತ್ತು ನಾವು ಬ್ಯಾಸ್ಗೆ ನೋಡಾಕತ್ತೀವಿ, ಇವತ್ತು 38 ಐತಿ ಕಾಕು, ಮುಂದೆ ನಾಳೆ ಬರೋ ದಿನದಾಗ ಕ್ಯಾಜಿ ಮುಂದೆ ಇನ್ನು ಏಪ್ರಿಲ್ ಇನ್ನು ಮೇದಾಗ ಹೆಚ್ಚು ಬ್ಯಾಸ್ಗೆ ಆಗ್ತೈತಿ। ಎಲ್ಲೆಲ್ಲಿ ಬೋರ್ವೆಲ್ ಬೇಕು ನಮ್ಮ ತಾಯಿ ನಮ್ಮ ಅಕ್ಕಗೆ ಎಲ್ಲೂ ಕುಡಿ ನೀರು ತೊಂದರೆ ಆಗಬಾರ್ದು। ನಿಮ್ಗೆ ಎಲ್ಲಿ ನೀರು ಬೇಕು ನಾವು ಆ ಪ್ರಕಾಶ ನಮ್ಮ ಸಂಕಲ್ಪ ಏನೈತಿ, ನಮ್ಮ ಯಾರೂ ಕೊಡ ತಗೊಂಡು ಹೊರಗೆ ನಿಂತು ಲೈನ್ದಾಗ ನಿಂತು ನೀರು ತಗೋಬಾರ್ದು। ಬೋರ್ವೆಲ್ ಚಾಲೂ ಇರಬೇಕು, ಎಷ್ಟು ಬೇಕು ನಿಮ್ಗೆಲ್ಲರೂ ನೀವು ಇದಾಗಲಿ ಒಂದು ವಾರ ಬಿಟ್ಟು ಒಂದು ಮೀಟಿಂಗ್ ಕರೆಸಿರಿ, ಎಲ್ಲಿ ಬೋರ್ವೆಲ್ ಬೇಕು ಅಂತ ಒಂದು ಲಿಸ್ಟ್ ಮಾಡಿಸಿರಿ, ಒಂದು 15 ದಿವಸದಾಗ ಎಲ್ಲ ಕಡೆ ಬೋರ್ವೆಲ್ ಹೊಡೆದು ಮೋಟ್ರ್ ಬಿಡುವಂಥದ್ದು ವ್ಯವಸ್ಥೆ ಮಾಡ್ತೀವಿ। ಈ ಸಂದರ್ಭದಾಗ ಎಲ್ಲರೂ ಕೂಡಿ ಅವಿರೋಧವಾಗಿ ಎಲ್ಲರೂ ಏನು ಇವ್ರು ಯಾರ ಹೆಸರು ಎಲ್ಲರೂ ಕೂಡಿ ಸಹಕಾರದಿಂದ ಅವರೆಲ್ಲರದು ಒಂದು ವಿಶ್ವಾಸದಿಂದ ಅಧ್ಯಕ್ಷರು ಕೂಡ ಇವತ್ತು ಯುವಕರದರು, ಅವ್ರ ಮನೆಯಾಗೂ ಅಧ್ಯಕ್ಷ ಸ್ಥಾನ ಇತ್ತು, ಮತ್ತು ತಿರುಗಿ ಇವತ್ತು ಅಧ್ಯಕ್ಷರಾಗಿದ್ದರು। ನಮ್ಮ ನವಲೆ ವೈನಿನೂ ಕೂಡ ಒಂದು M.Com ಆಗಿತ್ತು ಅವ್ರದ್ದು, ಇವನ್ ಶಿ ಈಸ್ ಎಜುಕೇಟೆಡ್, ಹೀಗಾಗಿ ಅವ್ರ ಮೇಲೂ ಹೆಚ್ಚು ಜವಾಬ್ದಾರಿಯಾಗಿ ನಿಮ್ಗೆಲ್ಲರಿಗೂ ಈ ಸಂದರ್ಭದಾಗ ಅಭಿನಂದನೆ ಹೇಳ್ತೀನಿ। ಇವತ್ತಿನ ದಿವಸ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು। ಚುನಾವಣೆಯಲ್ಲಿ ಭಾಗವಹಿಸಿದ ನಮ್ಮ ಜನಪ್ರಿಯ ಶಾಸಕರಾದ ಗಣೇಶಣ್ಣ ಹುಕ್ಕೇರಿ ಹಾಗೂ ನಮ್ಮ ನಾಯಕರಾದ ಹಿರಿಯರಾದ ಪ್ರಕಾಶಣ್ಣ ಹುಕ್ಕೇರಿ ಅವರು ಹಾಗೂ ಸಂಸದೀಯರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಆಗಮಿಸಿದರು। ಇದಕ್ಕೆ ಎಲ್ಲ ನಮ್ಮ ಪುರಸಭೆಯ ಸದಸ್ಯರು ನಂಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಸದಲ್ಗಾ ಜನರಿಗೆ ಧನ್ಯವಾದಗಳನ್ನು ಹೇಳ್ತೀನಿ। ಮತ್ತು ಮುಂಬರುವ ದಿನಗಳಲ್ಲಿ ಸದಲ್ಗಾ ಅಭಿವೃದ್ಧಿ ಮಾಡ್ಕೊಂತ ಹೋಗೋಣ ಅಂತೇಳಿ ಹೇಳ್ತೀನಿ।